ಅನ್ನೋದು ತುಂಬಾನೇ ಮುಖ್ಯ. ಕೂತಿರೋ ಜಾಗದಲ್ಲೇ ಅಲ್ಲಾಡ್ದೇನೆ ಕೆಲಸ ಮಾಡ್ತಾ ಹೊಟ್ಟೆನ ಬೆಳೆಸ್ಕೊಳ್ತಾ ವ್ಯಾಯಾಮ ಮಾಡದೆ ತುಂಬಾ ಜನ ಮನುಷ್ಯರು ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತಾರೆ. ನಾವು ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾಳೆಯಿಂದ ನಾವು ಎಲ್ಲರೂ ಕೂಡ ವ್ಯಾಯಾಮ ಮಾಡ್ಲೇಬೇಕು ಅಂತ ಹೇಳುತ್ತೆ. ಗಜರಾಜ ಹೇಳಿದ್ದಕ್ಕೆ ಎಲ್ಲ ಪ್ರಾಣಿಗಳು ಶ್ರದ್ಧೆಯಿಂದ ಕೇಳ್ತವೆ. ಜಿಂಕೆ ಮಾತ್ರ ಸೋಮಾರಿತನದಿಂದ ನಿರ್ಲಕ್ಷ್ಯದಿಂದ ನೋಡ್ತಾ ಇತ್ತು. ಮಾರನೇ ದಿನದಿಂದ ಆನೆ ಜೊತೆ ಎಲ್ಲ ಪ್ರಾಣಿಗಳು ವ್ಯಾಯಾಮ ಮಾಡಕ್ಕೆ ಶುರು ಮಾಡ್ತವೆ. ಜಿಂಕೆ ಮಾತ್ರ ಹಾಯಾಗಿ ನಿದ್ದೆ ಮಾಡ್ತಾ ಇರತ್ತೆ. ಜಿಂಕೆ ಸ್ನೇಹಿತನಾದ ಮೊಲ ಜಿಂಕೆ ಮಲ್ಕೊಂಡಿದ್ರೆ ಅಲ್ಲಿಗೆ ಹೋಗುತ್ತೆ. ಜಿಂಕೆ ಮಿತ್ರ, ಗಜರಾಜ ಎಲ್ಲರನ್ನೂ ವ್ಯಾಯಾಮ ಮಾಡಕ್ಕೆ ಕರೀತಾ ಇದ್ದಾರಲ್ವಾ, ಬಾ ಹೋಗೋಣ. ಅದು ನಿಮ್ಮಂತ ಶರೀರ ದೃಢವಾಗಿಲ್ದಿರೋರ್ಗೆ. ನನಗಲ್ಲ, ನಾನು ದೃಢವಾಗಿದ್ದೀನಿ. ನನಗೆ ಯಾವುದೇ ರೀತಿ ವ್ಯಾಯಾಮ ಅಗತ್ಯ ಇಲ್ಲ. ನನಗೆ ನಿದ್ದೆ ಬರ್ತಿದೆ, ನೀನು ಹೊರಡು.